ಮೌನ ಮತ್ತೆ ಧ್ಯಾನ ಒಂದೇನಾ? ಮೌನದಲ್ಲಿ ಧ್ಯಾನ ಮಾಡ್ಬೇಕಾ? ಇಲ್ಲಿದ್ರೆ ಧ್ಯಾನ ಮಾಡ್ಬೇಕಾದ್ರೆ ಮೌನವಾಗಿರ್ಬೇಕಾ? ನೀನೇ ಹೇಳ್ಬಿಡೋದಕ್ಕೆ ಪ್ರಶ್ನೆ ಕೇಳ್ಬಿಟ್ಯ ಉತ್ತರ. ನಾನೇನ್ ಹೇಳಿ, ನನಗೆ ಎಷ್ಟೋ ಆ, ಒಬ್ಬೊಬ್ರು ಒಂದೊಂದು ಹೇಳ್ತಾರ. ಮೌನದಲ್ಲಿ ಕುತ್ಕೋ, ಮೆಲ್ಲಕ ಧ್ಯಾನ ಶುರು ಮಾಡು ಅಂತ. ಅಂದ್ರೆ ಇಲ್ಲಿ ಧ್ಯಾನ ಅಂದ್ರೆ ಏನು ಅರ್ಥ ಆಯ್ತು ಅಂದ್ರೆ, ಆಮೇಲೆ ಮೌನವಾಗಿದ್ರೆ ಧ್ಯಾನಕ್ಕೆ ಏನ್ ಲಾಭ ಬರ್ತದೆ ಅಂತ ಅವೆರಡು ಅರ್ಥ ಆಯ್ತಾರೆ ಅಂತ. ಅವೆರಡು ಪದಗಳು ಅರ್ಥ ಆಯ್ತಂದ್ರೆ ಧ್ಯಾನ ಅಂದ್ರೆ ಏನು, ಮೌನ ಅಂದ್ರೆ ಏನು, ಎರಡು ಅರ್ಥ ಆಯ್ತಂದ್ರೆ ಅದಕ್ಕೆ ಎರಡು ತಾಳ್ಮೆ ಎಲ್ಲ ನಿನಗೆ ಅರ್ಥ ಆಗ್ತದೆ. ಸೊ ಧ್ಯಾನ ಅಂದ್ರೆ ಏನು ಫಸ್ಟು?